ಹಲೋ. ಹೇಳಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್ ನಾನು ಇಲ್ಲಿ ಮಲ್ಸಂದ್ರ ಗೊತ್ತಲ್ಲ ಸರ್, 8ನೇ ಮೈಲಿ. ಹೇಳಿ ಮೇಡಮ್. ಆ ಇದು ಸರ್ ನಮ್ಮ ಮನೆ ಹತ್ರ ಒಂದು ದೊಡ್ಡ ಲೈನ್ ಬಂದಿದೆ ಸರ್. ಸರಿ ನಾನು ಮನೆ ಕಟ್ಟಿ ಆಕ್ಚುಲಿ 6 ಇಯರ್ಸ್ ಆಯ್ತು. ಸರಿ ನಾನು ಮನೆ ಮುಂದೆ ಪಾಸ್ ಆಗಿದೆ ಸರ್ ನನ್ಗೆ, ಆದ್ರೂ KEB ಅವರು ಕರೆಂಟ್ ಕೊಡ್ಲಿಲ್ಲ. ಹ್ಮ್ ನಾನು ಸೋಲಾರ್ ಹಾಕ್ಸ್ಕೊಂಡಿದೀನಿ ಸರ್. ಸರಿ ನಮ್ಮ ಮನೆ ಪಕ್ಕದಲ್ಲ ಆ ಕಡೆಗೆ ಸರ್ ಫುಲ್ ಅವ್ರ ಮನೆ ಮೇಲೆ ಲೈನ್ ಹೋಗಿದೆ. ಫಸ್ಟ್ ಹಳೆ ಮನೆ ಇತ್ತು, ಹ್ಮ್ ಫುಲ್ ಡೆಮಾಲಿಶ್ ಮಾಡಿದ್ರು. KEB ಅವರು ಅವ್ರದ್ದು ಮೀಟರ್ ತಗೊಂಡ್ ಹೋಗಿದ್ರು. ಹ್ಮ್ ಓಕೆ ಸರ್, ಫುಲ್ ಲೈನ್ ಹೋಗಿದೆ, ದೊಡ್ಡ ಪೋಲ್ ಇದೆ ಅವ್ರ ಮನೆ ಪಕ್ಕ. ಹ್ಮ್ ಈಗ ನೋಡಿದ್ರೆ ಸರ್ ಅವ್ರ ಮನೆಗೆ 3 ಮೀಟರ್ ಕೊಟ್ಟು ಕರೆಂಟ್ ಕೊಟ್ಟಿದ್ದಾರೆ ಸರ್. ಹೊಸದಾಗಿ ಮನೆ ಕಟ್ಟಿದ್ರು ಅವರು? ಹೊಸದಾಗಿ ಮನೆ ಕಟ್ಟಿದ್ರು ಸರ್. ಹಳೆ ಮನೆ ಫುಲ್ ಡೆಮಾಲಿಶ್ ಮಾಡಿ ಈಗ ಮನೆ ಕಟ್ಟಿ ಒಂದು 4-5 ತಿಂಗಳಾಯ್ತು. Okay. ಮನೆ ಕಟ್ಟಿದ್ದಾರೆ, ಅವ್ರಿಗೆ 3 ಮೀಟರ್ ಕೊಟ್ಟಿದ್ದಾರೆ ಸರ್. ಕೇಳಿದ್ರೆ AE ಮೇಡಮ್, JE ಮೇಡಮ್ ಎಲ್ಲ, ಯಾಕೆ ಮೇಡಮ್ ಅವ್ರು ಕೊಟ್ಟಿದ್ದೀರಾ ಕರೆಂಟ್? ನಾವು ಮನೆ ಕಟ್ಟಿ 6 ವರ್ಷ ಆಯ್ತು, ನಮ್ ಪಕ್ಕದ ಮನೆಯವ್ರ ಮನೆ ಕಟ್ಸಿ 7-8 ವರ್ಷ ಆಯ್ತು ಸರ್. ಹಾ ಅವ್ರ ಮನೆಗ್ ಪಾಪ ಕೊಟ್ಟಿ ಅವ್ರು ನಿಯತ್ತಾಗಿ KEB ಸಬ್ಮಿಟ್ ಮಾಡಿದ್ರು, ಅವ್ರಿಗೆ KEB ಅವ್ರು ಕೊಡ್ಲೇ ಇಲ್ಲ ಮೀಟರ್ ವಾಪಸ್ಸು. ಸರಿ ಅವ್ರೇನೋ ಅಕ್ಕಪಕ್ಕದ ಹಂಗೆ ಹಾಕೊಂಡು ಇಷ್ಟ ದಿನ ಮೇಂಟೈನ್ ಮಾಡ್ಕೊಂಡಿದ್ರು. ಸರಿ ಅವ್ರದನ್ನ ಪಕ್ಕದ ಮನೆಯದ ಕಿತ್ತಾಕ್ಬಿಟ್ಟು ನಾನ್ ಕಂಪ್ಲೇಂಟ್ ಮಾಡಿದಿಕ್ಕೆ ಇವಾಗ ಹೊಸದಾಗಿ ತಗೊಂಡಿದಾರಲ್ಲ ಸರ್, ಇವಾಗ ಮನೆ ಫುಲ್ ಡೆಮಾಲಿಶ್ ಮಾಡಿ ಹೊಸದಾಗಿ ಕಟ್ಟಿದಾರಲ್ಲ, ಅವ್ರ ಮನೆಗೆ ಒಂದೇ ಮನೆಗೆ 3 ಮೀಟರ್ ಕೊಟ್ಟಿದ್ದಾರೆ. ನೋಡಿದ್ರೆ ದೊಡ್ಡ ಪಕ್ಕ ಪೋಲು ಫುಲ್ ಲೈನ್ ಹೋಗಿದೆ ಅವ್ರ ಮನೆ ಮೇಲೆ. ಕೇಳಿದ್ರೆ ಏನ್ ಬೇಕಾರ್ ಮಾಡ್ಕೊಳ್ಳಿ. ಅವ್ರು ನಾನ್ ಇವಾಗ ಬಂದಿ 6 ತಿಂಗಳಾಯ್ತು, ನಾನ್ ಇರ್ಲಿಲ್ಲ ಅವ್ರು ಕೊಡ್ಬೇಕಂದ್ರೆ. ಹೇಳ್ದೆ ಮೇಡಮ್ ಡೈಲಿ KEB ಮಂತ್ಲಿ ಬಿಲ್ ಬರೆಯಕ್ ಬರ್ತಾನಲ್ಲ, ಅವ್ನ್ಗೇನ್ ಜ್ಞಾನ ಇಲ್ವಾ ಅಂತ ಅವ್ನ್ಗೂ ಒಂದಿನ ಬೈದೆ ಸರ್ ನಾನು. ಅವನ್ನ ಸಸ್ಪೆಂಡ್ ಮಾಡಿದಾರಂತೆ. ಅವನ್ನ ಸಸ್ಪೆಂಡ್ ಮಾಡಿದ್ರೆ ಇವ್ರ ಮನೆದು ಬಿಲ್ ಇವಾಗ ತೆಗಿಬೇಕಲ್ವಾ ಸರ್? ಇವಾಗ ನೋಡಿ ಸರ್ ನೀವು ಹೇಳ್ತಿರೋ ನ್ಯಾಯ ಇದೆ. ಹೌದು ಸರ್, ನನಗೂ ಕೊಟ್ಟಿಲ್ಲ ಸರ್. ಹೇಳಿ ಹೇಳಿ ಮೇಡಮ್ ಹೇಳಿ. ಅದೇ ಸರ್, ಇವಾಗ ಮೇಡಮ್ ನಾನೇನು ಮಾಡಕ್ಕಾಗಲ್ಲ, ತೆಗಿಯಕ್ಕಾಗಲ್ಲ ಅವ್ರ ಮನೆದಂತ ಇದಾರಲ್ಲ ಸರ್. ತೆಗಿಯಕ್ಕಾಗಲ್ವಂತ? ಆಗಲ್ವಂತೆ ಸರ್. ಓಕೆ. ಈ ಪಕ್ಕದ ಮನೆದ್ ಮಾತ್ರ ಹೆಂಗ್ ತೆಗೆದ್ರು ಸರ್ ಪಾಪ? ಅವ್ರದ್ದು ಯಾವಾಗ ತೆಗೆದಿರೋದು? ಪಕ್ಕದ ಮನೆಯವ್ರದ್ದು ಈಗ 3 ದಿನ ಮುಂಚೆ ಸರ್. ಪಕ್ಕದ ಮನೆಯವ್ರದ್ದು ಅದು ಯಾವಾಗ ಸರ್ವಿಸ್ ಆಗಿದ್ದು? ಅವ್ರದ್ದು ಪಾಪ ಫಸ್ಟ್ ಸರ್ವಿಸ್ ಇತ್ತು ಸರ್, ಅವ್ರದ್ದು ಹೊಸ ಮನೆಗೂ ಸರ್ವಿಸ್ ಇತ್ತು. ಈ KEB ಅವ್ರದ್ದು ಬಂದ್ ತಗೊಂಡ್ ಹೋಗ್ಬಿಟ್ರು. ಓಕೆ. ಅವ್ರ ಮನೆ ಕಟ್ಟಿ ನನ್ಗಿನ ಮೊದ್ಲು ಕಟ್ಟಿದ್. ನಾನ್ ಮನೆ 6 ಇಯರ್ಸ್ ಆಯ್ತು ಸರ್. ನಾನು ಸೋಲಾರ್ ಹಾಕ್ಸ್ಕೊಂಡಿದೀನಿ ಸರ್. ನಾನು ಕೊಡ್ಲಿಲ್ಲ ಇವ್ರು, ನಾನು ಹಲ್ದಿ ಸಾಕಾಯ್ತು, ನಾನು ಸೋಲಾರ್ಗೆ ಹೋಗ್ಬಿಟ್ಟೆ. ಓಕೆ. ಇವ್ರು ಪಕ್ಕದ ಮನೆಯಿಂದ ಏನೋ ಅವ್ರ ರಿಲೇಷನ್ ಇದ್ರು, ಅವ್ರ ಮನೆಯಿಂದ ಇದ್ ಮಾಡ್ತಾ ಇದ್ರು. ಈಗ ಅವರು ಒಂದು ಮೀಟರ್ ಅಪ್ಲೈ ಮಾಡಿ ಮೀಟರ್ ತಗೊಂಡ್ ಇಟ್ಕೊಂಡಿದ್ರು ಬೇರೆಯವ್ರ ಹೆಸರಲ್ಲಿ. ನಾನು ಅವ್ರಿಗೂ ಇರ್ದೆ, ಇವ್ರಿಗೆಲ್ಲಾ ಮೀಟರ್ ಕೊಟ್ಟಿದ್ದೀರಾ, ನಾನ್ ಮನೆ ಕಟ್ಟಿ 6 ವರ್ಷ ಆಯ್ತು, ಇವ್ರ ಮನೆ ಕಟ್ಟಿ ಇನ್ನೂ 6 ತಿಂಗಳಾಗಿಲ್ಲ, ಅವ್ರಿಗೆ 3 ಮೀಟರ್ ಕೊಟ್ಟಿದ್ರೆ ನನ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಹೋಗಿ ಗಲಾಟೆ ಮಾಡಿದಕ್ಕೆ ಪಾಪ ಪಕ್ಕದ ಮನೆಯಿಂದ ಸರ್ವಿಸ್ ತಗೊಂಡು ಓಡಿಸ್ತಿದ್ರಲ್ಲ, ಅವ್ರ ಮನೆದ್ ಮಾತ್ರ ಮೀಟರ್ ತಗೊಂಡೋದ್ರು. ಈಗ ಹೊಸದಾಗಿ ಮನೆ ಕಟ್ಟಿ 3 ಮೀಟರ್ ಕೊಟ್ಟಿದ್ರಲ್ಲ, ಅವ್ರ ಮನೆ ತಗೊಂಡೇ ಹೋಗಿಲ್ಲ ಸರ್. ಹೇಳ್ಕೊಳ್ಳಿ. ಪ್ರಭಾವಿಗಳು ಅವರು ಮನೆ ಕಟ್ಟಿರೋ ಏನು ಪ್ರಭಾವಿಗಳು ಏನಿಲ್ಲ ಸರ್, ಮಾಮೂಲಿ ಜನ ಅವ್ರುನು. ಮಾಮೂಲಿ ಅಲ್ಲ ನೋಡಿ. ಇವಾಗ ಅವ್ರಿಗಾಗ್ಲಿ ನಿಮ್ಗಾಗ್ಲಿ ಪಕ್ಕದ ಮನೆಯವ್ರಿಗಾಗ್ಲಿ ಯಾರಿಗೂ ತೊಂದರೆ ಆಗೋದ್ ಬೇಡ. ಇದು ಕರೆಂಟ್ ಎಲ್ಲರಿಗೂ ಬೇಕಾಗಿರೋದು. ಹೌದು ಸರ್. ಇವ್ರು ಯಾವತ್ತೋ 50 ವರ್ಷಕ್ಕೋ 70 ವರ್ಷದ ಕೆಳಗಡೆನೋ ಇವ್ರ ಪಾಡಿಗೆ ಇವ್ರು ಲೈನ್ ಎಳೆದ್ಬಿಟ್ಟು ಅವತ್ತಿಗೆ 5 ರೂಪಾಯಿ 10 ರೂಪಾಯಿ ಒಂದು ಕಾಂಪನ್ಸೇಷನ್ ಕೊಟ್ಟು ಇವ್ರು ಅದೇ ರೌಡಿಸಮ್ ಮಾಡ್ಕೊಂಡು ಇವ್ರಿಗೆ ಅನುಕೂಲ ಆಗಂತದನ್ನ ಕಾನೂನುಗಳು ಮಾಡ್ಕೊಂಡು ಅವ್ರಿಗೆ 1 ಲಕ್ಷ ದುಡ್ಡು ಕೊಟ್ಟಿರ್ಬೇಕು ಸರ್ ಇವ್ರಿಗೆ KEB ಅವ್ರಿಗೆ, ಇಂಜಿನಿಯರ್ಗಳಿಗೆ. ಅವ್ರು ದುಡ್ಡು ತಗೊಂಡು ಇವಾಗ ನೀವ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂದ್ರೆ, ನಾನ್ ಡಿವಿಷನ್ ಆಫೀಸ್ಗೆ ಹೋಗೋಣ ಅಂತಿದ್ದೆ. ನಮ್ ಫ್ರೆಂಡ್ ಒಬ್ರ ಹತ್ರ ಕೇಳಿದ್ದೆ, ನಿಮ್ ನಂಬರ್ ಕೊಟ್ರು. ಅದಕ್ಕೆ ಡಿವಿಷನ್ ಆಫೀಸ್ಗೆ ಹೋಗಿ ಮಾತಾಡೋದಾ ಇಲ್ಲಾಂದ್ರೆ ಏನ್ ಮಾಡೋದು ಅಂತ ಕೇಳೋಣ ಅಂತ ಮಾಡ್ದೆ ಸರ್. ಖಂಡಿತ ಮೇಡಮ್. ಇವಾಗ ನಾನ್ ಹೇಳೋದೇನ್ ಗೊತ್ತಾ, ಇವಾಗ ಹೌದು, ಇವಾಗ ನೋಡಿ ನಿಮ್ಗೂ ಕರೆಂಟ್ ಬೇಕು, ಅವ್ರಿಗೂ ಕರೆಂಟ್ ಬೇಕು. ಇವಾಗ ನೀವು ಲಕ್ಷ ಕೊಟ್ಟಿದ್ರೆ ಪಾಪ ಕೊಡ್ತಿದ್ರೇನೋ, ಪಾಪ ಅವ್ರು ಏನ್ ಮಾಡ್ತಾರೆ? ನೀವು ಲಕ್ಷ ಕೊಟ್ಟಿಲ್ಲ, ಹಂಗ ಕೊಟ್ಟಿಲ್ಲ. ಅದೇ ಇವಾಗ ನೀವು ಲಕ್ಷ ಕೊಡದಿದ್ದಕ್ಕೆ ನೀವು ಅಲಕ್ಷ ಆಗಿದ್ದೀರಾ. ಅವ್ರು ಲಕ್ಷ ಕೊಟ್ಟಿರೋದಕ್ಕೆ ಲಕ್ಷ ಕೊಟ್ಟಿದಾರೆ ಅವ್ರಿಗೆ, ಅಷ್ಟೇ, ಇನ್ನೇನಿಲ್ಲ. ಪಾಪ ಅವ್ರದ್ದು ಏನು ತಪ್ಪಿಲ್ಲ, ನಿಮ್ದು ಏನು ತಪ್ಪಿಲ್ಲ. ನೀವು ಅಲ್ಲಿ ಸೈಟ್ ತಗೊಂಡ್ರದೇ ದೊಡ್ಡ ತಪ್ಪು ಅಲ್ವಾ? ನಾವು ಸೈಟ್ ತಗೊಂಡು ತುಂಬಾ ವರ್ಷ ಆಯ್ತು ಸರ್, ಮನೆ ಕಟ್ಟಿದ್ ಇವಾಗ ಅಷ್ಟೇ. ಅದೇ ಮೇಡಮ್ ನೋಡಿ, ಸದ್ಯಕ್ಕೆ ಏನ್ ಗೊತ್ತಾ, ಮನುಷ್ಯ ಸಾಮಾನ್ಯ ಅಂದ್ರೆ ನೀವ್ ಏನ್ ಮಧ್ಯಮ ವರ್ಗದವ್ರು ಏನಿದಿರಲ್ಲ, ಏನ್ ನನ್ನ ಉದ್ದೇಶ ಗೊತ್ತಾ ಸರ್ ಮೇಡಮ್ ಹೇಳ್ದೆ, ಅವ್ರ ಮನೆದು ತೆಗಿಬೇಡಿ, ಇವ್ರ ಮನೆದು ತೆಗಿಬೇಡಿ, ಎಲ್ಲಾರ ಮನೆಗೂ ಬೆಳಗ್ಬೇಕು. ನಮ್ ಮನೆಗೂ 1 ಮೀಟರ್ ಕೊಡ್ಸಿ. ಅವ್ರ ಮನೆಗ್ ಒಂದೇ ಮನೆಗ್ 3 ಮೀಟರ್ ಅವಶ್ಯಕತೆ ಇಲ್ಲ. ಇವಾಗ ಅವ್ರಿಗೆ 3 ಮೀಟರ್ ಕೊಟ್ಟಿದ್ರ, ಅದ್ರಲ್ಲಿ 1 ಮೀಟರ್ ನನಗ್ ಕೊಡಿ ಮೇಡಮ್, ಆಯ್ತಾ? ಕೊಟ್ರೆ ಇಲ್ಲಿಗೆ ಸಮಸ್ಯೆ ಮುಗ್ದೋಗುತ್ತೆ ಇದು. ನೋಡ್ರಿ, ಇವಾಗ ನಮ್ಮಂತ ಬಡವ್ರಿಗೂ ಇಲ್ಲ, ಪಕ್ಕದ ಮನೆ ಬಡವ್ರಿಗೂ ಇಲ್ಲ. ಅವ್ರ ಹತ್ರ ದುಡ್ಡು ತಗೊಂಡಿದ್ರಿ ಅನ್ಬಿಟ್ಟು ಅವ್ರ ಹತ್ರ ಬಿಟ್ಕೊಂಡಿದ್ರ. ನೀವು ಏನ್ ಬೇಕಾದ್ರೆ ಮಾಡಿ ಅಂತ ಇದಾರಲ್ಲ ಅವರು. ಅದಕ್ಕೆ ಸರ್ ಏನ್ ಮಾಡೋದಂತ ಕೇಳೋಣ ಅಂತ ಮಾಡ್ದೆ. ಅದೇ ಮೇಡಮ್ ನಾನೇನ್ ಹೇಳ್ತೀನಿ, ಸಾಮಾನ್ಯ ವರ್ಗದ ಜನ ಬದುಕಂಗಿಲ್ಲ.
ಹಾ ಕಷ್ಟ. ದುಡ್ಡಿದ್ರೆ ಬದುಕ್ಬೇಕು, ಇಲ್ಲಾಂದ್ರೆ ಬದುಕಬಾರ್ದು ಅನ್ನೋ ಹಾ ಲೆಕ್ಕಕ್ಕೆ ಹಾ ಒಂದಿಷ್ಟು ಸರ್ಕಾರಿ ಇಲಾಖೆಗಳಾಗಿರ್ಬೋದು ಮತ್ತೆ ಹ್ಮ್ ಸರ್ಕಾರಗಳಾಗಿರ್ಬೋದು ಬಂದಿದೆ ಅಂತ ಕಾಣಿಸುತ್ತೆ. ಹಾ ಇವತ್ ನೋಡಿ ಯಾರಿಗೂ ಕರೆಂಟ್ ಕೊಡ್ತಾ ಇಲ್ಲ. ನಿಮ್ಗೆ ಅದೇ ಲೈನ್ ಇದೆ ಸರ್, ಕರೆಂಟ್ ಕೊಡ್ತಾ ಇಲ್ಲ. ಯಾರಿಗೂ ಕರೆಂಟ್ ಕೊಡ್ತಾ ಇಲ್ಲ ಅಂದ್ಮೇಲೆ ಅವ್ರಿಗೆ ಹೆಂಗ್ ಸರ್ ಕೊಟ್ರು ಫುಲ್ ಲೈನ್ ಹೋಗಿರೋ ಮನೆಗೆ ಅಂತ ನನ್ ಪ್ರಶ್ನೆ. ಇದನ್ನ ನಾನು ಖಂಡಿತ ಯಾರ ಹತ್ರ ಈ ಧ್ವನಿ ಎತ್ತಬೇಕು? ಖಂಡಿತ ಮೇಡಮ್, ನೀವು ಒಂದ್ ಕೆಲಸ ಮಾಡಿ. ಹ್ಮ್ ನೀವು ಆದ್ರೆ CM ಗೆ ಒಂದ್ ಲೆಟರ್ ಕೊಡಿ, ಓಕೆನಾ? ಇಲ್ಲಿ ಸುಮ್ನೆ ಅಲ್ಲೆಲ್ಲ ಡಿವಿಷನ್ ಹೋದೆ ಡಿಸ್ಟರ್ಬ್ ಇಲ್ಲೆಲ್ಲ. ಬರ್ತಾ ಇದೆ ಸರ್, ಡಿಸ್ಟರ್ಬ್ ಬರ್ತಾ ಇದೆ. ಮೇಡಮ್ ಇವಾಗ ನೀವು ಹಾ ಡೈರೆಕ್ಟ್ ಆಗಿ ಹೋಗಿ CM ಗೆ ಲೆಟರ್ ಕೊಡಿ, ಹಾ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಡಿ. ಹಾ ಯಾಕಂದ್ರೆ ಇವಾಗ ನೀವು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಹ್ಮ್ ಅಲ್ಕೊಂಡಿರೋದಕ್ಕಿಂತ CM ಹ್ಮ್ ಆಫೀಸಿಂದಾನೇ ಲೆಟರ್ ಬರ್ಲಿ ಇವ್ರಿಗೆ. ಹಾ ಏನ್ರಪ್ಪ ಇದ್ರದ್ದೇನ್ ಗಮನ ಹರಿಸ್ತಿ ಅಂತ. ಹಾ ಅವಾಗಾದ್ರೆ ಏನಾದ್ರು ಗಮನ ಹರಿಸಿ ನಿಮ್ಗೂ ಹಾ ಕರೆಂಟ್ ಸಿಗ್ಲಿ. ಅವ್ರಿಗೇನ ಕರೆಂಟ್ ತೆಗೆದು ಬಿಡ್ಲಿ ಅಂತಲ್ಲ ಹೇಳ್ತಾ ಇರೋದು. ಇವತ್ತು ನೀವು ಹೇಳ್ತಿರೋದು ನಾನ್ ಕರೆಕ್ಟ್ ಫಸ್ಟ್ ಇದೆ. ನಾನ್ ಫಸ್ಟ್ ಅವ್ರ ಹತ್ರ ಇದ್ದ ರಿಕ್ವೆಸ್ಟ್ ಮಾಡಿದ್ದೆ, ಅವ್ರ ಮನೆ ಕರೆಂಟ್ ತೆಗ್ಸಕ್ ಬಂದಿಲ್ಲ ಮೇಡಮ್, ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ಕರೆಂಟ್ ಇಲ್ದಾನೆ ಅಂತ ನಂಗೆ ಗೊತ್ತು. ಹ್ಮ್ ಅವ್ರ ತರನೇ ನನ್ಗೂ ಒಂದ್ ಮೀಟರ್ ಕೊಡಿ ಅಷ್ಟೇ, ಖಂಡಿತ ಯಾರ ನೀವು ಮನೇಲಿ ಕೇಳ್ತಿರೋದು ನ್ಯಾಯ ತೆಗಿಬೇಡಿ ಇದೆ. ಖಂಡಿತ ಆಯ್ತಾ. ಖಂಡಿತ. ಇವ್ರ ಏನ್ ಮಾಡಿದ್ರು ನನ್ನನ್ನ ಇದ್ ಮಾಡೋದಿಕ್ಕೆ ಪಕ್ಕದ ಮನೆದ್ ಬಂದ್ ತೆಗೆದ್ರು. ಹ್ಮ್ ಹ್ಮ್ ಅವ್ರ ಮನೇಲಿ ಇವಾಗ 5-6 ದಿನದಿಂದ ಕರೆಂಟ್ ಇಲ್ಲ. ಹ್ಮ್ ಇವಾಗ ಹೊಸ್ದಾಗ್ ಮನೆ ಕಟ್ಟಿರೋರ್ಗ್ ಮಾತ್ರ ಆರಾಮಾಗಿ ಕರೆಂಟ್ ಇಟ್ಕೊಂಡಿದ್ದಾರೆ ಸರ್. ಅದು ಒಂದ್ ಮನೆಗ್ 3 ಮೀಟರ್. ಓಹ್, ಒಂದೇ ಮನೆ ಇದೆಯಾ? ಆಕ್ಚುಲಿ ಅವ್ರ ಮನೆಗ್ ಕೊಡಂಗೆ ಇಲ್ಲ, ದೊಡ್ಡದ್ ಪೋಲ್ ಇದೆ, ಹಾ ಫುಲ್ ಮನೆ ಮೇಲೆ ಲೈನ್ ಹೋಗಿದೆ. ಅಂತವ್ರು ಕೊಟ್ಟು ಕೂತಿದ್ದಾರೆ. ನಮ್ದು ಮನೆ ಮುಂದೆ ಪಾಸ್ ಆಗಿರೋರು ಕೊಡಕ್ ಇದ್ ಬರ್ತಾ ಇದ್ದಾರೆ. ಹ್ಮ್ 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 ಖಂಡಿತ ಮೇಡಮ್, ನೀವು ಒಂದ್ ಕೆಲಸ ಮಾಡಿ. ಇದು ಸಣ್ಣ ಪುಟ್ಟ ಹಾ ಕಂಪ್ಲೇಂಟ್ ಮಾಡೋದ್ರಿಂದ ನಿಮ್ ಸಮಸ್ಯೆ ಅಲ್ಲ. ನಿಮಗೆ ಇನ್ನೊಂದು ಏನಂದ್ರೆ ಹಲೋ ಮೇಡಮ್, ಇವಾಗ ನಿಮ್ಗೆ ಇನ್ನೊಂದು ಹಲೋ ಏನಂದ್ರೆ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಸರ್. ಹಾ ಮೇಡಮ್ ಕೇಳಿಸ್ತಿದ್ಯಾ? ನಿಮ್ಗೆ ಇನ್ನೊಂದು ಹಾ ಏನಂದ್ರೆ, ನೀವು ಇವಾಗ ಹಾ ಅವ್ರು ಕೇಳಿದ್ರು ಕರೆಂಟ್ ಕೊಡಲ್ಲ ನಿಮ್ಗೆ. ಹಾ ಅರ್ಥ ಆಯ್ತಾ? ಇವಾಗ ಹಾ ಇರೋ ಕರೆಂಟ್ ನ ತೆಗಿತಾರೆ. ಯಾರ್ದು? ಹಾ ನಿಮ್ಮ ಪಕ್ಕದ ಮನೆಯವ್ರದ್ದು. ನೀವು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ತಗೊಂಡ್ ಹೋಗ್ಬಿಟ್ರು ಪಾಪ ಮೀಟ್ರು. ಅದೇ ಇನ್ನೊಬ್ರು ಇದಾರಲ್ಲ, ಹೊಸ್ದಾಗ್ ಮನೆ ಹಾ ಕಟ್ಟಿದಾರಲ್ಲ, ಹಾ ಅವ್ರ ಮೀಟರ್ ಖಂಡಿತವಾಗ್ಲೂ ತೆಗಿತಾರೆ, ಕಂಪ್ಲೇಂಟ್ ರೈಸ್ ಹಾ ಆದ್ರೆ. ಹಾ ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ಯಾಕಂದ್ರೆ ಇವ್ರು ಹಾ ತಪ್ಪಿಸ್ಕೋಬೇಕಲ್ಲ ಇವಾಗ. ಹಾ ಹಂಗಾಗಿ ಕರೆಂಟ್ ತೆಗಿತಾರೆ ಅವ್ರಿಗೆ. ಹಾ ಹಾ ಮೇಡಮ್, ನೀವು ಕಂಪ್ಲೇಂಟ್ ಸರಿ ಕೊಟ್ರೆ ಸರ್. ನಿಮ್ಗೇನ್ ಕರೆಂಟ್ ಕೊಡ್ತಾರ ಅನ್ನೋದು ಸುಳ್ಳು. ಇವ್ರು ಕರೆಂಟ್ ಕೊಡಲ್ಲ. ನನಗೇನ್ ಕರೆಂಟ್ ಬೇಡ ಸರ್, ನಾನು ಸೋಲಾರ್ ಯಾವತ್ತೂ ಹಾಕ್ಸ್ಕೊಂಡೆ. ನಾನು 4 years ಬ್ಯಾಕೇನೆ 1 ಲಕ್ಷ ಕೊಟ್ಟು ಸೋಲಾರ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾರ ಸಫಿಶಿಯಂಟ್ ಸಾಲ ಆಗುತ್ತಾ ಮೇಡಮ್ ಹಿಡಿಯೋ ನಿಮ್ ಕರೆಂಟು? ಅವಶ್ಯಕತೆ ನನ್ಗಿಲ್ಲ. ಸಫಿಶಿಯಂಟ್ ಆಗುತ್ತೆ ಕರೆಂಟು? ಆಗತ್ತೆ ಸರ್, ಏನ್ ತೊಂದ್ರೆ ಇಲ್ಲ. ಇವಾಗ ಮಳೆಗಾಲ ಚಳಿಗಾಲದಲ್ಲೂ ಸಫಿಶಿಯಂಟ್ ಆಗುತ್ತೆ. ಏನಿದ್ರು ಆಗತ್ತೆ ಸರ್. ಹಾ, 1 ಲಕ್ಷ ರೂಪಾಯಿ ಏನು ಖರ್ಚು ಸ್ವಲ್ಪ ಮಾಡಿದ್ರೆ ನಾವು ನಿಮ್ ಕಂಟ್ರೋಲ್ ಕರೆಂಟ್ ಇದೆ. ಮಾಡ್ಕೊಬೇಕಾಗತ್ತೆ ಅಷ್ಟೇ. ಜಾಸ್ತಿ ಅಷ್ಟೇ. ಟಿವಿ ನೋಡಂಗಿರಲ್ಲ. ಹಾ ಹಾ ಮಿಕ್ಸಿ ಓಡ್ಬೇಕಾ, ಮೀಟರ್ ಓಡ್ಬೇಕಾ, ಹಾ ಹಾ ಟಿವಿ ಓಡ್ಬೇಕಾ, ಎಲ್ಲ ಒಂದ್ ಲಿಮಿಟ್ ಅಲ್ಲಿ ಓಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಒಟ್ಟಲ್ಲಿ ನಿತ್ಯ ಬದುಕಿಗೆ ಏನು ತೊಂದರೆ ಆಗಲ್ಲ. ಏನು ತೊಂದ್ರೆ ಆಗಲ್ಲ ಸರ್. 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಕರೆಂಟ್ ಹಾಕೊಳ್ಳೋದು ಬೆಟರ್ ಅಂತೀರಾ ಹಂಗಂದ್ರೆ? ಬೆಟರ್ ಅಂತೀರಾ? ಹೌದು ಸರ್, ನಿಜ ಬೆಟರ್. ಹಾ, ನಿಮ್ ಕರೆಂಟ್ ನಿಮ್ಗೆ ಸಿಗ್ತಾ ಇದೆ. ನನ್ಗೆ ಏನ್ ಬೇಕಾದ್ ಸಿಗ್ತದೆ. ಮಂತ್ಲಿ ಲೈಟ್ ಬಿಲ್ ಕಟ್ಟಂಗಿಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ ಸರ್ ನಾನು. ಆಗ್ಲಿ ಮೇಡಮ್, ಆಗ್ಲಿ ಎಲ್ಲರೂ ಸೋಲಾರ್ ಹಾಕೊಳ್ಳಿ. ಯಾಕಂದ್ರೆ ಅದಕ್ಕೆ ಇವ್ರಿಗೆಲ್ಲ ನೀವು ಇವಾಗ ನಾನು ಡೈರೆಕ್ಟ್ ಆಗಿ ಇವಾಗ ಅಲ್ಲಿ CM ಗೆ ಲೆಟರ್ ಕೊಡಿ ಅಂತೀರಾ? ಕೊಡಿ ಮೇಡಮ್, ಕೊಡಿ. ಯಾಕಂದ್ರೆ ಇವಾಗ ನೀವು ನಾನು ಹ್ಮ್ ಇವಾಗ ಡಿವಿಷನ್ಗೆ ಹೋಗ್ತೀರಾ, ಆಮೇಲೆ SC ಹ್ಮ್ ಆಫೀಸ್ಗೆ ಹೋಗ್ತೀರಾ, ಚೀಫ್ ಆಫೀಸ್ಗೆ ಹ್ಮ್ ಹೋಗ್ತೀರಾ, MD ಹ್ಮ್ ಹತ್ರಕ್ಕೆ ಹೋಗ್ತೀರಾ. ಬರೀ ನೀವು ಹ್ಮ್ ಕಂಪ್ಲೇಂಟ್ ಕೊಡೋದ್ರಲ್ಲೇ ನಿಮ್ ಅರ್ಧ ಸಮಯ ಕಳೆಯುತ್ತೆ. ಯಾಕಂದ್ರೆ ಇದು ಹಾ ನಿಮ್ಮ ಸುಖಕ್ಕಲ್ಲ. ಇವಾಗ ಹಾ ಯಾಕಂದ್ರೆ ನೀವು ಹೌದು ಇವಾಗ ಸಫಿಶಿಯಂಟ್ ಇದೀರಿ, ಬೇರೆಯವ್ರಿಗೂ ನ್ಯಾಯ ಸಿಗ್ಲಿ ಅಂತ ಕೇಳ್ತಿದ್ರಿ ನೀವು. ಹೌದು ಹೌದು ನೀವು ಸರ್. ಕೇಳ್ತಿರೋ ತಪ್ಪೇನಿಲ್ಲ. ಹಾ ಆದ್ರೆ ನಿಮ್ಗೆ ನ್ಯಾಯ ಕೊಡ್ತಾರನ್ನೋ ಯಾವ ನಂಬಿಕೆ ನನಗೂ ಇಲ್ಲ, ನಿಮ್ಗೂ ಇಲ್ಲ ಅಂತ ಹಾ ಕಾಣಿಸುತ್ತೆ. ಕರೆಕ್ಟಾ? ಹಾ ಹಾ ನಿಮ್ಗೆ ನಂಬಿಕೆ ಇದೆಯಾ ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ? ನಾನ್ ಫೈಟ್ ಮಾಡ್ಬೇಕಂತ ಅಲ್ಲ, ಅನ್ಕೊಂಡಿದೀನಿ ಫೈಟ್ ಸರ್. ಮಾಡಿ ಮೇಡಮ್, ಫೈಟ್ ಮಾಡ್ಲೇಬೇಕು. ಏನು ಮಾಡಕ್ಕಾಗಲ್ಲ ಅಂತ ಸಮಾಜದಲ್ಲಿ ಇದೀವಿ ನಾನ್ ಇವತ್ತು. ಸರ್, ಅವನ್ಗೆ ಲಂಚ ತಗೊಂಡಿರೋನ್ಗೆ ಅಷ್ಟು ಧೈರ್ಯ ಇರ್ಬೇಕಂದ್ರೆ ಹ್ಮ್ ನಾನು ಅದು ಅನಾವಶ್ಯಕವಾಗಿ ಯಾಕೆ KEB ಯಾವ ಲೈನು ತಗೊಂಡಿಲ್ಲ, ಯಾವ ಕನೆಕ್ಷನ್ ತಗೊಂಡಿಲ್ಲ. ಹ್ಮ್ ಆಯ್ತಾ? ನನ್ಗಿನ್ನ ಮನೆ ಫುಲ್ ಲೈನ್ ಒಗ್ಗರಿಗೆ ಹೆಂಗ್ ಕೊಟ್ಟಿದ್ದಾನೆ ಅನ್ನೋ ಕೇಳೋ ತಾಕತ್ ನನ್ಗಿದೆ. ಅವ್ನು ಅದು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಖಂಡಿತ ಮೇಡಮ್, ಯಾರೇ ಆಗಿರ್ಲಿ ಸರ್, ನಾನೇನ್ ಖಂಡಿತ. ಯಾರಿಗೂ ಭಯ ಪಡೋದಿಲ್ಲ. ಬೇಡ ಮೇಡಮ್, ಭಯ ಆಯ್ತಾ? ಪಡೋದ ಅವಶ್ಯಕತೆನೇ ಇಲ್ಲ ಅಲ್ಲ, ಮೇಡಮ್. ನನ್ ತಪ್ಪಿದ್ರೆ ನಾನ್ ಕಾಲ್ ಇಟ್ಕೊಳಕ್ಕೂ ರೆಡಿ. ಖಂಡಿತ ಆಯ್ತಾ? ನಂದೇನು ತಪ್ಪಿಲ್ಲ. ನನ್ KEB ಒಂದ್ ಲೈನು ನಮ್ಮ ಮನೆಗ್ ತಗೊಂಡಿಲ್ಲ ನಾನು. ಖಂಡಿತ. ಏನ್ ಕೋರ್ಟ್ ಆದಿದೆ ಅದನ್ನ ಅವ್ನ್ ಯಾರು ಉಲ್ಲಂಘಿಸಿರೋದು, ಸಂಬಂಧಪಟ್ಟಂತ ಅವನು ಅಧಿಕಾರಿ. ಇಂಜಿನಿಯರ್ ಅಧಿಕಾರಿ. ಹೌದು. ಅವ್ನ್ ಬಂದು ನಂಗೆ ಉತ್ತರ ಹೇಳ್ಬೇಕು ಸರ್. ಅದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕು. ಅದಕ್ಕೆ ನಾನು ಖಂಡಿತ ಮೀಡಿಯಾದವ್ರನ್ನ ಕರೆಸ್ತೀನಿ ಅಂದಾಗ ನೀವು ಬರ್ಬೇಕು ಸರ್. ಖಂಡಿತ ಮೇಡಮ್, ಖಂಡಿತ ನಿಮ್ಗೆ ಅವ್ರು ಬರ್ತೀವಿ ಮೇಡಮ್. ಇಂಜಿನಿಯರ್ ನಿಮ್ ಹೋದಾಗ ಜೊತೆ ನಿಮ್ ನಾವಿದೀವಿ ನಂಬರ್ ಮೇಡಮ್. ಸರ್. ಅದಕ್ಕೆ ನಾನು ನಿಮ್ಗೊಂದ್ ಕಾಲ್ ಮಾಡಿ ಫಸ್ಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಖಂಡಿತ ಮೇಡಮ್, ಖಂಡಿತ. ನೀವ್ ಯಾವಾಗ ಹೇಳ್ತೀರೋ ಒಂದು ದಿನ ಮುಂಚಿತವಾಗಿ ಮಾತಾಡಿ. ಹಾ ಖಂಡಿತವಾಗ್ಲು ಸರ್. ಅವತ್ತು ನಾವು ಇಲ್ಲೇ ಸರ್ ಗೆಳೆಯರ ಬಳಗ ಇದೆಯಲ್ಲ ಸರ್, ಹಾ ಮೇಡಮ್, ಗೆಳೆಯರ ಬಳಗ. ಅಲ್ಲೂ ಬನ್ನಿ. ಬೇಕಾದ್ರೆ ನಾನು ಆ ಮನೆ ಫೋಟೋಸ್ ಎಲ್ಲ ಬೇಕಾದ್ರೆ ನಿಮ್ ವಾಟ್ಸಪ್ ಸೆಂಡ್ ಮಾಡ್ತೀನಿ. ಹೆಂಗೆ ಮನೆ ಮೇಲೆ ಲೈನ್ ಹೋಗಿದೆ, ಪೋಲ್ ಇದೆ ಅವ್ರ ಮನೆ ಪಕ್ಕ, ಅದೆಲ್ಲ ಸೆಂಡ್ ಮಾಡ್ತೀನಿ. ಕಳ್ಸಿ ನೀವು ಬನ್ನಿ ಸರ್. ಖಂಡಿತ ಮೇಡಮ್, ಖಂಡಿತ ಮೇಡಮ್. ಓಕೆ ಇವಾಗ ಸರ್. ಇದನ್ನ ನಾವು ವಾಯ್ಸ್ ಕಾಲ್ ಇದ್ ಮಾಡ್ಬೋದಾ, ಟೆಲಿಕಾಸ್ಟ್ ಮಾಡ್ಬೋದಾ?
ಮಾಡಿ ಸರ್, ಖಂಡಿತ ಮೇಡಮ್, ಥ್ಯಾಂಕ್ ಯು. ಭಯ ಏನಿದೆ ಸರ್, ಇಲ್ಲ ಮಾಡಿ ಮೇಡಮ್, ಸರ್. ಮೇಡಮ್ ಏನಾಗಿತ್ತು ಗೊತ್ತಾ, ನಮ್ದೇನು ತಪ್ಪಿಲ್ದೆ ಇದ್ದಾಗ ನಾವು ಇಂಥವ್ರನ್ನೆಲ್ಲ ನಾವು ರೋಡ್ ತರ್ಬೇಕು ಸರ್. ಅವ್ರ ಗೌರ್ಮೆಂಟ್ ಸಂಬಳ ಸಾಕಾಗ್ದಾನೆ ಬಡ ಜನಗಳನ್ನ ಕಿತ್ತು ತಿಂತಾ ಇದಾರಲ್ಲ, ಖಂಡಿತ ಅಂತವ್ರಿಗೆಲ್ಲ ನಾವ್ ಮಾಡ್ಬೇಕು ಸರ್. ನೋಡಿ ಮೇಡಮ್, ಏನ್ ಗೊತ್ತಾ, ನಾವು ನಿಮ್ಮನ್ನ ಪರ್ಮಿಷನ್ ಕೇಳಿದಂಗೆ ಹಾಕ್ಬಿಡ್ತೀವಿ ಒಂದ್ ಕಡೆ. ಆಮೇಲೆ ಟೆಲಿಕಾಸ್ಟ್ ಆದ್ಮೇಲೆ ಕೆಲವರು, ನೀವಂತಲ್ಲ, ಕೆಲವರು ಸಾರ್ ನಾನು ಕೇಳ್ಬೇಕಾಗಿತ್ತು, ನೀವು ಅದಂಗ್ ಟೆಲಿಕಾಸ್ಟ್ ಮಾಡ್ಬಿಡ್ತೀರಾ ನೀವು ಇಲ್ಲ ಮಾಡಿ ಸರ್, ಅಂತ ಇದರಿಂದ ಹೇಳ್ತೀನಿ. 4 ಜನಕ್ಕೆ ಉಪಯೋಗ ಆಗತ್ತೆ ಅಂದ್ರೆ 4 ಜನರು ಈ ತರ ಮನೆ ಲಂಚ ತಗೊಳೋದ್ ನಿಲ್ಲಿಸ್ತಾರೆ. ಮಾಡಿ ಸರ್. ಖಂಡಿತ ಮೇಡಮ್, ಒಂದ್ ಕೆಲಸ ಇನ್ನು ಒಂದ್ ಮಾಡಿ. ಮನೆ ಗೃಹ ಪ್ರವೇಶ ಆಗೇ ಇಲ್ಲ. ಹ್ಮ್. ನೆಕ್ಸ್ಟ್ ಅದು ಪಕ್ಕದ ರೋಡ್, ಅದು ನಮ್ದು ಮಲ್ಸಂದ್ರ ಡಿವಿಷನ್ ಸೇರುತ್ತಂತೆ. ಅವ್ರದ್ದು ಇನ್ನೂ ಗೃಹ ಪ್ರವೇಶನೇ ಆಗಿಲ್ಲ. ಅದು 3 ಹಳೆ ಮನೆ ಇತ್ತು, ಒಡೆದಾಕಿ ಒಂದೇ ದೊಡ್ಡ ಮೋಲ್ಡ್ ಮನೆ ಕಟ್ಟಿದ್ದಾರೆ. ಫುಲ್ ಮನೆ ಮೇಲೆ ಲೈನ್ ಇದೆ. ಅವ್ರಿಗೂ ಹೆಂಗ್ ಕೊಟ್ರು ಅಂತ ಗೊತ್ತಿಲ್ಲ. ಇನ್ನು ಅವ್ರ ಮನೆ ಗೃಹ ಪ್ರವೇಶ ಸಹ ಆಗಿಲ್ಲ. ಅಂತ ಮನೆಗೂ ಕರೆಂಟ್ ಕೊಟ್ಟಿದ್ದಾರೆ. ಫುಲ್ ಹಳೆ ಮನೆ ಇತ್ತು, ಒಡೆದಾಕಿ ಹೊಸ ಮನೆ ಕಟ್ಕೊಂಡ್ರು. ಅವ್ರಿಗೂ ಅಲ್ಲೇ ಮೀಟರ್ ಬಂದಿದೆ. ಆಗ್ಲಿ ಮೇಡಮ್, ಇವಾಗ ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.